ಸಾಧನೆ ಮೇಲೆ ಸಾಧನೆ ಮಾಡ್ತಾ ಇರತಕ್ಕಂತಹ ನಾಸಾ ಇದೀಗ ಹೊಸ ಕ್ರಾಂತಿಯನ್ನೇ ಮಾಡಲು ಮುಂದಾಗ್ತಾ ಇದೆ. ಮಂಗಳ ಗ್ರಹಕ್ಕೆ ಮನುಷ್ಯನನ್ನ ಕಳಿಸುವಂತಹ ರೋಚಕ ಕಾರ್ಯಾಚರಣೆಗೆ ನಾಸಾ ಮುಂದಾಗಿದ್ದು ಇದಕ್ಕಾಗಿ ಹೊಸ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಹೌದು, ಗಗನಯಾತ್ರಿಗಳು ಮಂಗಳ ಗ್ರಹದಲ್ಲಿ ದೀರ್ಘ ಪ್ರಯಾಣ ಮತ್ತು ಕಠಿಣ ಪರಿಸ್ಥಿತಿಗಳನ್ನ ನಿಭಾಯಿಸಬಹುದೆಂದು ಖಚಿತಪಡಿಸಿಕೊಳ್ಳಲು ಸಂಪೂರ್ಣ ಸಂಶೋಧನೆ ನಡೆಸಲಾಗ್ತಾ ಇದ್ದು 2030ರ ವೇಳೆಗೆ ಭೂಮಿಯಾಚೆಗಿನ ಮಾನವನ ಅದ್ಭುತ ಸಾಹಸಕ್ಕಾಗಿ ನಾಸಾ ಸಿದ್ಧವಾಗ್ತಾ ಇದೆ. ಈ ಹಿಂದೆ ಮಾನವ ವಾಸಿಸುವುದಕ್ಕೆ ಸೌರವ್ಯೂಹದ ಮಂಗಳ ಗ್ರಹ ಸೂಕ್ತವಾಗಿದೆ ಅಂತ ಗುರುತಿಸಲಾಗಿತ್ತು. ಇದೇ ವೇಳೆ ಮಾನವ ಜೀವನ ಮಾಡಲು ಪೂರಕವಾದಂತಹ ಅಂಶಗಳಿವೆ ಎನ್ನುವುದು ಕೂಡ ತಿಳಿದು ಬಂದಿತ್ತು. ಅಲ್ಲದೆ ಮಂಗಳ ಗ್ರಹವು ಕೆಂಪು ಮೇಲ್ಮೈ ಧೂಳು ಮತ್ತು ಕಬ್ಬಿಣದ ಆಕ್ಸೈಡ್ನಿಂದ ಆವೃತವಾಗಿರುವುದು ಕೂಡ ತಿಳಿದು ಬಂದಿತ್ತು. ಅಲ್ಲದೆ ಇಲ್ಲಿ ಮನುಷ್ಯರು ಇದ್ರು ಎಂದು ಅಂದಾಜಿಸಲು ಪೂರಕವಾದಂತಹ ಸುಳಿವು ಕೂಡ ಕಂಡು ಬಂದಿದ್ದು ಇದೀಗ ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕಳುಹಿಸಿ ಅನ್ವೇಷಣೆ ನಡೆಸುವುದು ನಾಸಾದ ಉದ್ದೇಶವಾಗಿದೆಯಂತೆ. ಅಲ್ಲದೆ ಮಂಗಳ ಗ್ರಹದಲ್ಲಿ ಜೀವಿಗಳು ಇದ್ವೋ ಇಲ್ವೋ ಎನ್ನುವುದನ್ನು ತಿಳಿಯಲು ಸಹಾಯವಾಗಲಿದೆಯಂತೆ. ಇದರಿಂದ ಭೂಮಿಯ ಇತಿಹಾಸದ ಬಗ್ಗೆ ತಿಳಿಯಲು ಕೂಡ ಅನುಕೂಲವಾಗಲಿದೆಯಂತೆ. ಇನ್ನು ಈ ಮಂಗಳ ಗ್ರಹದ ಕಾರ್ಯಾಚರಣೆಯಿಂದಾಗಿ ಭೂಮಿಗಿಂತ ಬೇರೆ ಎಲ್ಲಾದರೂ ಜೀವವಿದೆಯೇ ಎಂಬುದನ್ನು ತಿಳಿದುಕೊಳ್ಳಲು ಸಹಾಯವಾಗಲಿದೆ ಅಂತ ನಾಸಾ ಸ್ಪಷ್ಟಪಡಿಸಿದೆ.